ಬರುತ್ತೆ. ಹೊಸ ಗಾಡಿ ತಗೊಂತೀವಿ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಒಂದು 12.5-13 ಲಕ್ಷ ಹೊಸ ಗಾಡಿ ಇದೆ. ಆಫ್ಟರ್ ಡಿಸ್ಕೌಂಟ್ GST ಡಿಸ್ಕೌಂಟ್ ಬಿಟ್ಟು 12.5 ಲಕ್ಷ ಹೊಸ ಗಾಡಿ ಇದೆ. ಜಸ್ಟ್ 7 ಲಕ್ಷಕ್ಕೆ ಫೈನಲ್ ಆಗುತ್ತೆ. 5,25,000 ನಮ್ ಕೋಟಿಂಗ್ ಇರೋದು. 4,90,000ಕ್ಕೆ ಫೈನಲ್ ಆಗುತ್ತೆ. ತೋರಿಸಿರೋವೆಲ್ಲ ಕಡಿಮೆ ಬಜೆಟ್ ನವೇ, ಸ್ಮಾಲ್ ವೆಹಿಕಲ್ಸ್. ಒಂದು ಲೋ ಬಜೆಟ್ ಅಲ್ಲಿ ನೋಡ್ತಾ ಇರೋರಿಗೆ ಇದು ಕೂಡ ಇದೆ. GST ಕಮ್ಮಿ ಆಗಿದೆ, GST ಕಮ್ಮಿ ಆಗಿದೆ ಅಂತ ಎಲ್ಲ ಕಮೆಂಟ್ಸ್ ಅಲ್ಲಿ ಹಾಕ್ತಾರಲ್ಲ, ನಾವು ಆಫ್ಟರ್ ಡಿಸ್ಕೌಂಟ್ GST ಮಾಡಿಬಿಟ್ಟೆ ಪ್ರೈಸ್ ಹೇಳ್ತಾ ಇರೋದು. ಜಸ್ಟ್ 4.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಹೊಸ ತಗೊಂತೀವಿ ಅಂದ್ರು 14.5 ಲಕ್ಷ ಹೊಸ ಗಾಡಿ ಆಫ್ಟರ್ GST ಜೊತೆಗೆ 1 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದ್ರು ಪ್ರೆಸೆಂಟ್ 15.5 ಲಕ್ಷ ಬೀಳುತ್ತೆ. ಜಸ್ಟ್ 11.5 ಲಕ್ಷಕ್ಕೆ ನಾವು ಕೊಡ್ತೀವಿ. 4 ಲಕ್ಷ ಸೇವ್ ಆದಂಗೆ. 11 ಸಿಂಗಲ್ ಓನರ್ ಬರೀ 35,000 ಓಡಿದೆ. 6,15,000ಕ್ಕೆ ಫೈನಲ್ ಆಗುತ್ತೆ. 9.5 ಲಕ್ಷ ಫೈನಲ್ ಮಾಡಿ ಕೊಡೋಣ. 19,50,000ಗೆ ಫೈನಲ್ ಆಗುತ್ತೆ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. 4,25,000ಕ್ಕೆ ಆನೆ ಅಂತ ಇರೋ ನಿಮ್ಗೆ SUV ವೆಹಿಕಲ್ ಕೊಟ್ಬಿಡೋಣ. ಪೆಟ್ರೋಲ್ ವೆಹಿಕಲ್ ಇದು 7,25,000ಕ್ಕೆ ಫೈನಲ್ ಆಗುತ್ತೆ. ಸೇಮ್ ಮಾಡಲ್ ಗಾಡಿ, ಮ್ಯಾಕ್ಸಿಮಮ್ ಪೂರ್ತಿ ಲೋನ್ ಕೂಡ ಆಗುತ್ತೆ. ಒಳ್ಳೆ ಪ್ರೊಫೈಲ್ ಇದ್ರೆ. ಪೆಟ್ರೋಲ್ ಬೇಕಾ ಪೆಟ್ರೋಲ್ ತಗೊಳ್ಳಿ, ಡೀಸೆಲ್ ಬೇಕಾ ಡೀಸೆಲ್ ತಗೊಳ್ಳಿ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಡೈರೆಕ್ಟ್ ಆಗಿ ಬನ್ನಿ, ವಿಸಿಟ್ ಮಾಡಿ. ಗಾಡಿ ಬಂದ್ಬಿಟ್ಟು 2,50,000ಕ್ಕೆ ಫೈನಲ್ ಆಗುತ್ತೆ. ಮೆಟ್ಟಗಿರೋರು ಬನ್ನಿ, ಬರೀ 3,35,000ಕ್ಕೆ ಫೈನಲ್ ಆಗುತ್ತೆ. 4,35,000ಕ್ಕೆ ಫೈನಲ್ ಮಾಡಿ ಕೊಡೋಣ. ನಿಮ್ಗೆ ಆಲ್ಮೋಸ್ಟ್ ಹೊಸ ಗಾಡಿ ನೋಡಕ್ 13, 12.5, 13 ಲಕ್ಷ ಹೊಸ ಗಾಡಿ ಇದು. ಜಸ್ಟ್ 7,75,000ಕ್ಕೆ ಫೈನಲ್ ಆಗುತ್ತೆ. ಜಸ್ಟ್ 2,50,000ಕ್ಕೆ ಫೈನಲ್ ಆಗುತ್ತೆ. 1,80,000ಕ್ಕೆ ಫೈನಲ್ ಆಗುತ್ತೆ. ಈ ಗಾಡಿನ ಬರೀ 11.5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ. 6,50,000ಕ್ಕೆ ಇದು ಫೈನಲ್ ಆಗುತ್ತೆ. 1,25,000 ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ ವಿಡಿಯೋ ನೋಡ್ಕೊಂಡು ಯಾರು ಬಂದ್ರು 9,75,000ಕ್ಕೆ ಫೈನಲ್ ಆಗುತ್ತೆ. 10,000 ಓಡಿದೆ. ಇವಾಗ ಆಫ್ಟರ್ ಡಿಸ್ಕೌಂಟ್ 14.5 ಲಕ್ಷ ಹೊಸ ಗಾಡಿ ಇದೆ. ನಮ್ಮಲ್ಲಿ ಯಾರೇ ಬಂದ್ರು 23 ಮಾಡಲ್ ಸಿಂಗಲ್ ಓನರ್ ಟಾಪ್ ಅಂಡ್ ವೆನ್ಯೂನ ಜಸ್ಟ್ 11 ಲಕ್ಷಕ್ಕೆ ಫೈನಲ್ ಮಾಡ್ಕೊಡೋಣ. 9,45,000 ನಮ್ ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ 8,80,000 ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಮತ್ತೊಂದು ಹೊಸ ವಿಡಿಯೋ ಮಾಡೋಣ ಅಂತ ಫ್ರೆಂಡ್ಸ್ ಕಾರ್ 365 ಬಂದಿದ್ದೀನಿ. ಹಾಗೇನೆ ನಮ್ಮ ಜೊತೆ ಚೇತನ್ ಸರ್ ಇರ್ತಾರೆ. ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಸೂಪರ್, ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ. ಓಕೆ ಸರ್, ಮತ್ತೊಂದು ಸರಿ ಫ್ರೆಂಡ್ಸ್ ಕಾರ್ 365 ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಇದು? ನಮ್ದು ಮಾಗಡಿ ರೋಡ್, ಅಂಜನ್ ನಗರ ಪ್ಯಾರಲರ್ ರೋಡೇ ಬರುತ್ತೆ. ಈಸ್ಟ್ ವೆಸ್ಟ್ ಕಾಲೇಜ್ ರೋಡ್ ಅಂತ BL ಲೇಔಟ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಬರುತ್ತೆ. ನಿಮ್ಗೆ ಪೂರ್ತಿ ಡೀಟೇಲ್ಸ್ ಬೇಕಂದ್ರೆ ಡಿಸ್ಪ್ಲೇ ಮೇಲೆ ಇರೋ ನಂಬರ್ಗೆ ಫೋನ್ ಮಾಡಿದ್ರೆ ನಿಮ್ಗೆ ಕ್ಯಾಟ್ಲಾಕ್, ನಮ್ದು ಲೊಕೇಶನ್ ಪ್ರತಿಯೊಂದು ಎಲ್ಲ ನಮ್ಮವ್ರು ಕಳಿಸ್ಕೊಡ್ತಾರೆ. ಜೊತೆಗೆ ನಮ್ದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋದ್ರಿಂದ ನೀವೇ ಗೂಗಲ್ ಅಲ್ಲಿ ಫ್ರೆಂಡ್ಸ್ ಕಾರ್ 365 ಅಂತ ಟೈಪ್ ಮಾಡಿದ್ರೆ ಲೊಕೇಶನ್ ಪ್ರತಿಯೊಂದು ಎಲ್ಲಾನು ಬರುತ್ತೆ. ಓಕೆ ಸರ್, ಅರೌಂಡ್ ಎಷ್ಟಿದೆ ಸರ್ ಇವಾಗ ಸ್ಟಾಕ್ ಸರ್? ಇವಾಗೆಲ್ಲ ಲಿಮಿಟೆಡ್ ಮಾಡ್ಕೊಂಡ್ಬಿಟ್ಟಿದೀವಿ. ಯಾಕೆಂದ್ರೆ ನಮ್ದು ಇವಾಗ ಬ್ರಾಂಚ್ ಟು ಸಿರಾದಲ್ಲಿ ಕೂಡ ಒಂದು ಶೋರೂಮ್ ಓಪನ್ ಮಾಡಿದೀವಿ. ಹೌದು ಸರ್. ಬೆಂಗಳೂರಲ್ಲಿ ಒಂದು, ಶಿರಾದಲ್ಲಿ ಒಂದು ಇರೋದ್ರಿಂದ ಇವಾಗ ತಗೊಂತಿರೋ ಗಾಡಿಗಳೆಲ್ಲ ಮಾಡೆಲ್ ಗಾಡಿಗಳು, ಕಡಿಮೆ ಓಡಿರೋವು, ಬರೀ ಸಿಂಗಲ್ ಓನರ್ಗಳೇ ಸೆಲೆಕ್ಷನ್ ಮಾಡಿ ತಗೊಂತಾ ಇರೋದು. ಅದರಿಂದ ಏನಾಗಿದೆ ಅಂದ್ರೆ ನಮ್ಗೆ ಒಳ್ಳೆ ಕ್ವಾಲಿಟಿ ಗಾಡಿಗಳು ಮತ್ತೆ ಕಡಿಮೆ ಓಡಿರೋದು, ಯಾವ್ದೇ ತರ ಟೆನ್ಷನ್ ಇರಬಾರ್ದು. ಹೌದೌದು ಸರ್. ಈ ನಮ್ಮ ಹತ್ರ ತಗೊಂಡವ್ರಿಗೂ ಯಾವ್ದೇ ತರ ಟೆನ್ಷನ್ ಇರಬಾರ್ದು, ನಮಗೆ ಕೊಟ್ರು ಯಾವ್ದೇ ತರ ಟೆನ್ಷನ್ ಇರಬಾರ್ದು. ಇಬ್ರು ಕಂಫರ್ಟೇಬಲ್ ಆಗಿರ್ಬೇಕಲ್ವಾ? ಒಳ್ಳೆ ಗಾಡಿ, ಚೆನ್ನಾಗಿರೋ ಗಾಡಿ ಕೊಟ್ವಿ ಅಂದ್ರೆ ಮತ್ತೆ ಇನ್ನೊಂದ್ಸಲಿ ರಿಪೀಟ್ ಹುಡಿಕೊಂಡು ಬರ್ತಾ ಇರ್ತಾರೆ. ಇವಾಗ ಕಡಿಮೆ ಓಡಿರೋದು, ಕಂಡೀಷನ್ ಇರೋದು, ಮಾಡೆಲ್ ಗಾಡಿಗಳು, ಲೇಟೆಸ್ಟ್ ಮಾಡೆಲ್ ಇವಾಗ ತುಂಬಾ ಗಾಡಿಗಳು ಬಂದಿದೆ. ಮಾಡೆಲ್ ಗಾಡಿಗಳು, ಈ ತರ ತುಂಬಾ ನೀಟ್ ಗಾಡಿಗಳು, ಇದೆಲ್ಲ ನೀಟ್ ಗಾಡಿಗಳು ಇರೋದ್ರಿಂದ ಟೆನ್ಷನ್ ಫ್ರೀ ಇರುತ್ತೆ, ಆಕ್ಸಿಡೆಂಟ್ ಫ್ರೀ ಇರುತ್ತೆ. ನಮಗೂ ಕೊಟ್ರು ಯಾವ್ದೇ ತರ ನಮ್ಗೆ ಇರಲ್ಲ. ತಗೊಂಡೋದವ್ರು ಹ್ಯಾಪಿ ಆಗಿರ್ಬೇಕು. ಇವಾಗ ಉದಾಹರಣೆಗೆ ನೋಡಿ, ನಮ್ಮ ಲೇಟೆಸ್ಟ್ ಮಾಡೆಲ್ಗಳೇ ಇವಾಗ ಜಾಸ್ತಿ ನಾವು ತರ್ತಾ ಇರೋದು. ನೋಡಿ, ಇದು 24 ಮಾಡಲ್, ಫುಲ್ ಟಾಪ್ ಎಂಡ್, ಸನ್ ರೂಫ್ ಕೂಡ ಬರುತ್ತೆ, ವೈರ್ಲೆಸ್ ಚಾರ್ಜರ್, ನ್ಯಾವಿಗೇಷನ್ ಸಿಸ್ಟಮ್, 360 ಡಿಗ್ರಿ ಕ್ಯಾಮ್ರಾ ಎಲ್ಲ ಬರುತ್ತೆ. ಎಲ್ಲ ಫೀಚರ್ ಬರುತ್ತೆ ಸರ್ ಇದು. ಎಲ್ಲ ಫೀಚರ್ಸ್ ಬರುವಂತ ಲೇಟೆಸ್ಟ್ ಹೈಬ್ರಿಡ್ ಬ್ರೀಜಾ ZXi ಪ್ಲಸ್. ಇದು 24 ಮಾಡಲ್. 24 ಮಾಡಲ್ ಸರ್, 1 ವರ್ಷದ 1 ಇಯರ್ ಓಲ್ಡ್ ಅಷ್ಟೇನೆ. ಈಗ ನಿಮ್ಗೆ ಆಲ್ಮೋಸ್ಟ್ ಒಂದು 4,5 ಲಕ್ಷ ಕಡಿಮೆ ಬೆಲೆ ಸಿಗುತ್ತೆ. ಸೊ ಕಡಿಮೆ ಸಿಗುತ್ತೆ. ನೀವು ಶೋರೂಮ್ ಅಲ್ಲಿ ತಗೊಳೋದಕ್ಕೂ ಇಲ್ಲಿ ತಗೊಳೋದಕ್ಕೂ ಒಂದ್ 4,5 ಲಕ್ಷ ಕಡಿಮೆ ಸಿಗುತ್ತೆ. ಹೆಂಗಪ್ಪ ಅಂದ್ರೆ ಈಗ ನೋಡಿ, ಈ ಕಸ್ಟಮರ್ ಲಾಸ್ಟ್ ಇಯರ್ ತಗೊಂಡಾಗ 15,80,000 15,80,000 ಇತ್ತಂತೆ. ಇವಾಗ GST ಎಲ್ಲ ಲೆಸ್ ಆಗಿ ಹೊಸ ಗಾಡಿ 14.5 ಲಕ್ಷಕ್ಕೆ ಬರ್ತಾ ಇದೆ. ಇವ್ರು ತಗೊಂಡ್ಮೇಲೆ 1 ಲಕ್ಷ ಕೊಟ್ಟು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಇವಾಗ ಯಾರೇ ಒಂದು ಹೊಸ ಗಾಡಿ ತಗೊಂತೀವಿ ಅಂದ್ರೆ ಗಾಡಿ ತಗೊಂಡಿದ್ ಖುಷಿನಲ್ಲಿ ಎಲ್ಲಾರು
ಆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಆಡ್ ಮಾಡೇ ಮಾಡ್ತಾರೆ. ಮಾಡಿಸ್ತಾರೆ ಸರ್. ಆದ್ರೆ ಇವಾಗ ನೀವು ಸೆಕೆಂಡ್ಸ್ ತಗೊಳೋದ್ರಿಂದ ಫಸ್ಟ್ ಪಾರ್ಟಿ ಫಸ್ಟ್ ಓನರ್ ಎಲ್ಲ ಮಾಡಿಸ್ಬಿಟ್ಟಿರ್ತಾರೆ. ಹೌದು, ಅಡಿಷನಲ್ ಮಾಡಿಸುವಂತದ್ದು ಅವಶ್ಯಕತೆ ಇರಲ್ಲ, ಎಲ್ಲ ರೆಡಿ ಇರುತ್ತೆ. ಲೇಟೆಸ್ಟ್ ಮಾಡಲ್ ಇರೋದ್ರಿಂದ ಹೆಂಗ್ ಗೊತ್ತಾ, ಎಲ್ಲಾ ಫ್ಯೂಚರ್ಸ್ ಅವರು ಅಡಿಷನಲ್ ಹಾಕಿಸ್ಬಿಟ್ಟಿರ್ತಾರೆ. ಎಲ್ಲ ಇನ್ನು ಹೊಸದಿರುತ್ತೆ, ಇದಿನ್ನು ಯಾವ್ದನ್ನು ಯೂಸ್ ಮಾಡಿರಲ್ಲ. ಇದು ನೋಡಿ ಬರೀ 1 year old ವೆಹಿಕಲ್. ಅವರು ತಗೊಂಡಾಗ 1580 ಪ್ಲಸ್ 1680 ಬಿದ್ದಿತ್ತಂತೆ. ಕೈಗೆಲ್ಲ ಬರೋಷ್ಟಿಗೆ 1680 ಬಿದ್ದಿತ್ತಂತೆ. ಬೇಡ ಇವಾಗ್ಲೇ ಹೊಸ ತಗೊಂತೀವಿ ಅಂದ್ರು 14.5 ಲಕ್ಷ ಹೊಸ ಗಾಡಿ ಆಫ್ಟರ್ GST ಜೊತೆ 1 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದ್ರು ಪ್ರೆಸೆಂಟ್ 15.5 ಲಕ್ಷ ಬೀಳುತ್ತೆ. ಜಸ್ಟ್ 11.5 ಲಕ್ಷಕ್ಕೆ ನಾವು ಕೊಡ್ತೀವಿ. 4 ಲಕ್ಷ ಸೇವ್ ಆದಂಗೆ. 11.5 ಅಂದ್ರೆ ಇವತ್ತಿನ ಹೊಸ ಗಾಡಿ ಬೆಲೆಗೆ ಕಂಪೇರ್ ಮಾಡಿರೋನು 4 ಲಕ್ಷ ಕಡಿಮೆ ಸಿಗುತ್ತೆ. ಬೇಕಾದ್ರೆ ಶೋರೂಮ್ಗೆ ಹೋಗಿ ನೀವು ಕೊಟೇಶನ್ ಹಾಕಿಸ್ಕೊಂಡು ಚೆಕ್ ಮಾಡ್ಕೊಂಡು ಬಂದೇ ತಗೊಳ್ಳಿ. ಏನಂದ್ರೆ ಇವಾಗ 1 ಲಕ್ಷ 2 ಲಕ್ಷ 3 ಲಕ್ಷ ಎಷ್ಟೇ ಕಡಿಮೆ ಸಿಕ್ಕಿದ್ರು ಇನ್ನು ಹೊಸ ಗಾಡಿ ಏನು ಬಳಸಿರಲ್ಲ 1 ವರ್ಷದ ಗಾಡಿ ಅಂದ್ರೆ ಆರಾಮಾಗಿ ತಗೋಬೋದಲ್ಲ. ವಿತ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇರುತ್ತೆ. ವಿತ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ ಇರುತ್ತೆ. ತುಂಬಾ ಹಳೆ ಗಾಡಿಗಾದ್ರೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕನ್ಸಿಡರ್ ಆಗಲ್ಲ. ಈಗ ನೀವು ಲೇಟೆಸ್ಟ್ ಮಾಡ್ಲ ಅಂದಾಗ ಎಲ್ಲ ಹೊಸದೇ ಸೇಮ್ ಇರುತ್ತಲ್ಲ, ಎಲ್ಲ ರೆಡಿ ಇರೋದು ಬಂದ್ಬಿಡುತ್ತೆ ನಮ್ಗೆ, ಎಲ್ಲ ಇರೋದು ಬರುತ್ತೆ. ಈಗ ಈ ತರ ಇದು 11.5 ಲಕ್ಷ ಕೊಡ್ತೀನಿ. ಇದೇ ತರ ನಮ್ಮಲ್ಲಿ ಒಂದು ನಾಳೆ ಜಿಮ್ಮಿ ಬರುತ್ತೆ, ಮಾರುತಿ ಸುಜುಕಿ ಜಿಮ್ಮಿ 4x4 ಡೀಸೆಲ್ ಮ್ಯಾನ್ಯುವಲ್ ವೆಹಿಕಲ್ ಆಲ್ಫಾ ಪ್ಲಸ್ ಅಂತ ಫುಲ್ ಟಾಪ್ ಎಂಡ್ ವೆಹಿಕಲ್ 12,000 ಓಡಿದೆ ಅಷ್ಟೇನೆ. 17,80,000 ಹೊಸ ಗಾಡಿ ಇತ್ತಂತ. ಇವಾಗ ಆಫ್ಟರ್ GST 16,80,000 ಇದೆ. ನಾನ್ ಜಸ್ಟ್ 13 ಲಕ್ಷ ಕೊಡ್ತೀನಿ. 13 ಲಕ್ಷಕ್ಕೆ ಸರ್ 13 lakhs ಕೊಡ್ತೀನಿ. ಅದ್ರದ್ದು ನಿಮ್ಗೆ ಡೀಟೇಲ್ಸ್ ಬೇಕಂದ್ರೆ ನೀವು ನಮ್ಗೆ ಹಾಯ್ ಅಂತ ಮಾಡಿದ್ರೆ ವಾಟ್ಸಪ್ ಅಲ್ಲಿ ಫೋಟೋ ವಿಡಿಯೋ ಎಲ್ಲ ಕಳಿಸ್ತೀನಿ. ಅಲ್ಲ ಉದಾಹರಣೆ ನಿಮ್ಗೆ ಹೇಳ್ತಿರೋ ಅದೇ ತರ ನಮ್ಮಲ್ಲಿ ನೋಡಿ ನೆಕ್ಸಾನ್ಗಳಾಯ್ತು, ವ್ಯಾಗನರ್ ಆಯ್ತು, ತುಂಬಾನೇ ಇನೋವಾ ಕ್ರಿಸ್ಟಾ ಇಂದ ಹಿಡಿದು ಎಲ್ಲಾ ತರ ಲೇಟೆಸ್ಟ್ ಬ್ರ್ಯಾಂಡ್ ಗಾಡಿಗಳು, ಕಡಿಮೆ ಓಡಿರೋ ಗಾಡಿಗಳು, ಈ ತರ ಎಲ್ಲಾ ಗಾಡಿಗಳು ಅವೈಲೇಬಲ್ ಇದೆ. ವಿಡಿಯೋ ಪೂರ್ತಿ ನೋಡಿದ್ರೆ ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೋ ಆ ಗಾಡಿ ಸಿಗ್ಬೋದು. ವೆನ್ಯೂ, ಕ್ರೇಟಾ, ಆಮೇಲೆ ನಿಮ್ಗೆ ನೆಕ್ಸಾನ್, ಆಮೇಲೆ ಇವಾಗ ಲೇಟೆಸ್ಟ್ ಯಾವ್ಯಾವ ಗಾಡಿ ಮಾರ್ಕೆಟಲ್ಲಿ ಓಡಾಡ್ತಿದೆಯೋ ಎಲ್ಲ ಗಾಡಿಗಳು ಅವೈಲೇಬಲ್ ಇದೆ. ಆಟೋಮೆಟಿಕ್ಕು, ಪೆಟ್ರೋಲು, ಮ್ಯಾನ್ಯುವಲ್ಲು, ಡೀಸೆಲ್ಲು ಎಲ್ಲ ಥರ ಗಾಡಿಗಳು ನಮ್ಮಲ್ಲಿ. ಸೆಡಾನು, ಹ್ಯಾಶ್ ಬ್ಯಾಕು, ಮತ್ತು ನಿಮಗೆ SUV ಟೈಪ್ ಆಯಿತು, 7 ಸೀಟರ್ ಆಯಿತು, 5 ಸೀಟರ್ ಆಯಿತು, ಎಲ್ಲ ಅವೈಲೇಬಲ್ ಇದೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಎಲ್ಲ ಗಾಡಿಗಳ ಮಾಹಿತಿನೂ ನಾವು ಕೊಡ್ತಾ ಹೋಗ್ತೀವಿ. ನೀವು ಹೊಸ ಗಾಡಿಗಾಯ್ತು, ಬೇರೆ ಕಡೆ ಶೋರೂಮಲ್ಲಿ ಆಯಿತು, ಎಲ್ಲ ಕಡೆ ಕಂಪೇರ್ ಮಾಡ್ಕೊಳ್ಳಿ. ನಿಮಗೆ ನಮ್ಮಲ್ಲಿ ಬೆಸ್ಟ್ ಅನಿಸಿದ್ರೆ ಡೈರೆಕ್ಟಾಗಿ ಬನ್ನಿ, ವಿಸಿಟ್ ಮಾಡಿ. ವಿತ್ ಸರ್ವಿಸ್ ಹಿಸ್ಟ್ರಿ ಸಮೇತ ನಿಮಗೆ ಎಲ್ಲ ಡಾಕ್ಯುಮೆಂಟ್ಸು ಮುಂದೆಗಡೆ ಶೋ ಮಾಡಿ ನಾವು ಡೀಲ್ ಮಾಡಿಕೊಡ್ತೀನಿ. ಎಲ್ಲ ಗಾಡಿಗಳಿಗೂ ನಿಮಗೆ ವಾರಂಟಿ ಗ್ಯಾರಂಟಿ ಎಲ್ಲ ಇರುತ್ತೆ. ನೀಟ್ ಕಂಡೀಷನ್ ಗಾಡಿ ಇರುತ್ತೆ. ಡೈರೆಕ್ಟಾಗಿ ಬನ್ನಿ, ವಿಸಿಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ ಸರ್. ಫ್ರೆಶ್ ಕಾರ್ 365 ಮೊದಲ ಕಾರ್ ಯಾವ ಸರ್ ಇವತ್ತು? ಮೊದಲನೇ ವೆಹಿಕಲ್ ಪೋಲೋ. ಓಕೆ, ಎಲ್ಲರೂ ಟ್ರೆಂಡಿಂಗ್ ಅಲ್ಲಿ ಯಂಗ್ ಬಾಯ್ಸ್ ಎಲ್ಲ ಲೈಕ್ ಮಾಡುವಂತ ಗಾಡಿ. 2019 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್. ಗಾಡಿನಲ್ಲಿ ಎಲ್ಲ ಫೀಚರ್ಸ್ ಕಸ್ಟಮರ್ ಅಡಿಷನಲ್ ಆಗಿ ಆಡ್ ಮಾಡಿದ್ದಾರೆ. ಸ್ಪಾಯ್ಲರ್ ಹಾಕಿದ್ದಾರೆ, ಮತ್ತೆ ಹೊಸ ಸೀಟ್ ಕವರ್, ಮ್ಯಾಗ್ ವೀಲ್, ಏರ್ ಬ್ಯಾಗು, ABS ಎಲ್ಲ ತರ ಫೀಚರ್ಸ್ ಇದೆ. ಗಾಡಿ ಬಂದು 19 ಮಾಡಲ್ ಪೆಟ್ರೋಲ್, 1.0 TDI, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಗಾಡಿ ಜಸ್ಟ್ 6.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. 19 ಮಾಡಲ್ ಗಾಡಿ 6.5 ಲಕ್ಷ ಫೈನಲ್. ಹೌದು, 19 ಮಾಡಲ್. ಹೌದು. ನೆಕ್ಸ್ಟ್ ಒಂದು ಮಾರುತಿ ಸುಜುಕಿ ಎರ್ಟಿಗಾ. 2019 ಮಾಡಲ್, ZXi ಪ್ಲಸ್, CVT ಕೂಡ ಇದು, ಆಟೋಮೆಟಿಕ್ ಕೂಡ ಇದೆ. ಬರೀ 40,000 ಓಡಿದೆ. ಯಾರೆಲ್ಲ ಒಂದು ಆಟೋಮೆಟಿಕ್ ನೋಡ್ತಾ ಇದೀರೋ 7 ಸೀಟರ್ ನಲ್ಲಿ ಈ ಗಾಡಿ ಆರಾಮಾಗಿ ತಗೋಬಹುದು. ಜಸ್ಟ್ 40,000 ನೋಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಗಾಡಿ ಬಂದು ವೈಟ್ ಕಲರ್ ಅಫಿಷಿಯಲ್ ಬ್ಯೂಟಿಫುಲ್ ಆಗಿದೆ. ಇವಾಗ ಆಫ್ಟರ್ GST ಹೊಸ ಗಾಡಿ ಇದು 15.25 ಲಕ್ಷ ಇದೆ. ಮುಂಚೆ 16.5 ಇತ್ತು, ಇವಾಗ 15.25 ಇದೆ. ಇದು ಗಾಡಿ ನಾವು 10,40,000ಕ್ಕೆ ಫೈನಲ್ ಕೊಡೋಣ. ಮಾರುತಿ ಸುಜುಕಿ XL6. ಯಾರೆಲ್ಲ ಒಂದು XL6 ನೋಡ್ತಾ ಇದೀರೋ, 20 ಮಾಡಲ್, ಬರೀ 50,000 ಓಡಿದೆ. ಗಾಡಿ ಬಂದು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಟಾಪ್ ಎಂಡ್ ಮಾಡಲ್. ಇದು ಗಾಡಿ ನಮ್ದು 10,25,000 ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ ವಿಡಿಯೋ ನೋಡ್ಕೊಂಡು ಯಾರು ಬಂದ್ರು 9,75,000ಕ್ಕೆ ಫೈನಲ್ ಆಗುತ್ತೆ. ನೆಕ್ಸ್ಟ್ ಒಂದು ಉಂಡೆ ವೆನ್ಯೂ, ಬರೀ 10,000 ಓಡಿದೆ. SX ಆಪ್ಷನಲ್,
ಇದು ಲಿಮಿಟೆಡ್ ಎಡಿಷನ್ ವೆಹಿಕಲ್, ಬರೀ 10,000 ಓಡಿ ಸರ್ ಇದು. ಬರೀ 10,000 ಓಡಿದೆ. ಫುಲ್ ಟಾಪ್ ಅಂಡ್ ಲಿಮಿಟೆಡ್ ಎಡಿಷನ್ ವೆಹಿಕಲ್. ಓಕೆ, ಇದ್ರಲ್ಲಿ ನಿಮ್ಗೆ 6 ಏರ್ ಬ್ಯಾಗ್, ABS, ಸನ್ ರೂಫ್, ನ್ಯಾವಿಗೇಷನ್ ಸಿಸ್ಟಮ್, ವೈರ್ಲೆಸ್ ಚಾರ್ಜರ್, ಮತ್ತೆ ಕ್ರೂಸ್ ಕಂಟ್ರೋಲ್ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಓಕೆ ಓಕೆ, ಇದು ಫುಲ್ ಟಾಪ್ ಅಂಡ್ ವೆಹಿಕಲ್ ಲಿಮಿಟೆಡ್ ಎಡಿಷನ್ ಬಂದು 15.5 ಲಕ್ಷ ಹೊಸ ಗಾಡಿ ಇತ್ತು. ಇದು ಪೆಟ್ರೋಲ್ ವೆಹಿಕಲ್ ಆಗಿದೆ, ಬರೀ 10,000 ಓಡಿದೆ. ಇವಾಗ ಆಫ್ಟರ್ ಡಿಸ್ಕೌಂಟ್ 14.5 ಲಕ್ಷ ಹೊಸ ಗಾಡಿ ಇದೆ. ನಮ್ಮಲ್ಲಿ ಯಾರೇ ಬಂದ್ರು 23 ಮಾಡಲ್ ಸಿಂಗಲ್ ಓನರ್ ಟಾಪ್ ಅಂಡ್ ವೆನ್ಯೂನ ಜಸ್ಟ್ 11 ಲಕ್ಷಕ್ಕೆ ಫೈನಲ್ ಮಾಡ್ಕೊಡೋಣ. 11 ಲಕ್ಷಕ್ಕೆ ಫೈನಲ್, 11 ಲಕ್ಷಕ್ಕೆ ಫೈನಲ್ ಆಗುತ್ತೆ. ನಿಮ್ಗೆ ಆಲ್ಮೋಸ್ಟ್ ಒಂದ್ 3.5-4 ಲಕ್ಷ ಡಿಸ್ಕೌಂಟ್ ಆಗುತ್ತೆ. ಕಸ್ಟಮರ್ ತಗೊಂಡ್ಮೇಲೆ ಒಂದ್ 50,000 ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ ಮಾಡಿದ್ದಾರೆ. ಇವಾಗ ಆಫ್ಟರ್ ಡಿಸ್ಕೌಂಟ್ 14.5 ಲಕ್ಷ ಹೊಸ ಗಾಡಿ ಇರೋದು ಜಸ್ಟ್ 11 ಲಕ್ಷಕ್ಕೆ ಫೈನಲ್ ಆಗುತ್ತೆ. 23 ಮಾಡಲ್ 10,000 ನೋಡಿರುವಂತ ಹುಂಡೈ ವೆನ್ಯೂ. ಟಾಟಾ ಆಲ್ಟ್ರೋಸ್ XZ ಫುಲ್ ಟಾಪ್ ಅಂಡ್ ವೆಹಿಕಲ್ ಬರೀ 20,000 ಓಡಿದೆ. ಗಾಡಿ ಬಂದು 21 ಮಾಡಲ್. 21 ಮಾಡಲು ಬರೀ 20,000 ಓಡಿರುವಂತ ಆಲ್ಟ್ರೋಸ್ XZ ಪ್ಲಸ್ ಫುಲ್ ಟಾಪ್ ಎಂಡ್ ಇರೋದ್ರಿಂದ ನಿಮ್ಗೆ ಡೈಮಂಡ್ ಕಟ್ ಮ್ಯಾಗ್ ವೀಲ್, ಪುಷ್ ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್, ABS ಎಲ್ಲ ಫೀಚರ್ಸ್ ಬರುತ್ತೆ. ಒಳ್ಳೆ ಸೀಟ್ ಕವರ್ಸ್ ಕೂಡ ಕಸ್ಟಮರ್ ಆಡ್ ಮಾಡಿದ್ದಾರೆ. ಗಾಡಿನಲ್ಲಿ ತುಂಬಾನೇ ಫೀಚರ್ಸ್ ಫುಲ್ ಟಾಪ್ ಎಂಡ್ ಇರೋದ್ರಿಂದ ಎಲ್ಲಾ ಫೀಚರ್ಸ್ ಬರುತ್ತೆ. ಹೊಸ ಗಾಡಿ ತಗೊಂತೀವಿ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಒಂದು 12.5-13 ಲಕ್ಷ ಹೊಸ ಗಾಡಿ ಇದೆ. ಆಫ್ಟರ್ ಡಿಸ್ಕೌಂಟ್ GST ಡಿಸ್ಕೌಂಟ್ ಬಿಟ್ಟು 12.5 ಲಕ್ಷ ಹೊಸ ಗಾಡಿ ಇದೆ. ಜಸ್ಟ್ 7 ಲಕ್ಷಕ್ಕೆ ಫೈನಲ್ ಆಗುತ್ತೆ. 21 ಮಾಡಲ್ 20,000 ನೋಡಿದೆ, ಬರೀ 7 ಲಕ್ಷಕ್ಕೆ ಆಲ್ಟ್ರೋಸ್ ಪೆಟ್ರೋಲ್ ಗಾಡಿ ಕೊಡೋಣ. ನಿಮಗೆ ರೆಡ್ ಕಲರ್ ಆಲ್ಟ್ರೋಸ್ ಬೇಡ, ಗ್ರೇ ಕಲರ್ ಆಲ್ಟ್ರೋಸ್ ತಗೊಂತೀವಿ ಅನ್ನೋರು ಇದು ಕೂಡ 21 ಮಾಡಲ್ XZ ಪ್ಲಸ್ ಫುಲ್ ಟಾಪ್ ಅಂಡ್ ಸಿಂಗಲ್ ಓನರ್ ಗಾಡಿ. ಇದು ಕೂಡ ಒಂದು 12.5 ಲಕ್ಷ ರೂಪಾಯಿ ಹೊಸ ಗಾಡಿ ಆಗುತ್ತೆ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ ಕಸ್ಟಮರ್ ಸೀಟ್ ಕವರ್ಸ್ ಪ್ರತಿಯೊಂದು ಆಡ್ ಮಾಡಿರ್ತಾರೆ. ನಿಮಗೆ ಬರೀ 7,10,000ಕ್ಕೆ ಫೈನಲ್ ಆಗುತ್ತೆ. 7,10,000ಗೆ ಫೈನಲ್ ಆಗುತ್ತೆ. ಆಲ್ಮೋಸ್ಟ್ ನಿಮ್ಗೆ ತುಂಬಾನೇ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಸಿಗುತ್ತೆ. 21 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಇದು ಸಿಂಗಲ್ ಓನರ್? ಹೌದು, ಇದು ಸಿಂಗಲ್ ಓನರ್. ಹೌದು ಸರ್, ಇದು ಎಷ್ಟು ಪ್ರೈಸ್? ಇದು 7 ಲಕ್ಷಕ್ಕೆ ಫೈನಲ್ ಆಗುತ್ತೆ. 20,000 ಓಡಿದೆ ಅಷ್ಟೇ. ಇದು ಬಂದು 21 ಮಾಡಲ್ ಸೇಮ್ ಮಾಡಲ್ 7,10,000ಕ್ಕೆ ಫೈನಲ್ ಆಗುತ್ತೆ. ಸರ್, ನೆಕ್ಸ್ಟ್ ಒಂದು ಬರೀ 50,000 ಓಡಿರೋಂತ ಸ್ಕೋಡಾ ರ್ಯಾಪಿಡ್ 2013 ಮಾಡಲ್, 14 ಮಾಡಲ್, 2014 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್. ಇದು ಸಿಂಗಲ್ ಓನರ್. ಸಿಂಗಲ್ ಓನರ್ ಬರೀ 50,000 ಓಡಿದೆ. ಗಾಡಿ ಬಂದು ವೈಟ್ ಕಲರ್ ಅಫಿಷಿಯಲ್ ಆಗಿದೆ. ನಿಮ್ಗೆ 20+ ಮೈಲೇಜ್ ಕೂಡ ಬರುತ್ತೆ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. 5,25,000 ನಮ್ ಕೋಟಿಂಗ್ ಇರೋದು. 4,90,000ಕ್ಕೆ ಫೈನಲ್ ಆಗುತ್ತೆ. ಅದು ಅದರಲ್ಲೂ ಡೀಸೆಲ್ ಸಿಂಗಲ್ ಓನರ್. ವೋಕ್ಸ್ವ್ಯಾಗನ್ ವೆಂಟೋ ಡೀಸೆಲ್ ಆಟೋಮೆಟಿಕ್ ಗಾಡಿ ಬಂದು ಸಿಂಗಲ್ ಓನರ್ 15 ಮಾಡಲ್ ಆಟೋಮೆಟಿಕ್ ನೋಡ್ತಾ ಇರೋರಿಗೆ ವೆರಿ ಕಂಫರ್ಟೇಬಲ್ ಆಗಿರುತ್ತೆ. ಡೀಸೆಲ್ ವೆಹಿಕಲ್, DSG ಗೇರ್ ಬಾಕ್ಸ್ ಬರುವಂತ ಗಾಡಿ. ಇದು ಗಾಡಿ ಬಂದ್ಬಿಟ್ಟು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಸಿಂಗಲ್ ಓನರ್ 15 ಮಾಡಲ್ 5,65,000 ನಮ್ ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ 5,30,000ಕ್ಕೆ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಈ ಗಾಡಿನ ಆರಾಮಾಗಿ ಬಂದು ತಗೋಬಹುದು. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಸರ್, ನೆಕ್ಸ್ಟ್ ಒಂದು ಹೋಂಡಾ ಸಿಟಿ ಲೇಟೆಸ್ಟ್ 5th ಜನರೇಷನ್ ವೆಹಿಕಲ್. ಗಾಡಿ ಓಡಿರೋದು ಬರೀ 11,000. 2020 ಮಾಡಲ್ ಸಿಂಗಲ್ ಓನರ್ ವಿ ಟಾಪ್ ಎಂಡ್ ವೆಹಿಕಲ್ ಆಗಿದೆ. ಬರೀ 11,000 ಓಡಿದೆ. ಇದು ನ್ಯೂ ಶೇಪ್ ಲೇಟೆಸ್ಟ್ ಮಾಡಲ್. ಹೊಸ ಗಾಡಿ ಆಲ್ಮೋಸ್ಟ್ ಆಫ್ಟರ್ GST ಒಂದು 16 ಲಕ್ಷ ಇದೆ ಹೊಸ ಗಾಡಿ. ಇದು ನಿಮ್ಗೆ ಜಸ್ಟ್ 10,99,000 ನಮ್ ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ 1 lakh ಡಿಸ್ಕೌಂಟ್ ಕೂಡ ಮಾಡಿ 10 ಲಕ್ಷಕ್ಕೆ ಫೈನಲ್ ಕೊಡೋಣ. 2020 ಮಾಡಲ್ ಸಿಂಗಲ್ ಓನರ್ ಹೋಂಡಾ ಸಿಟಿ. ಸರ್, ನೆಕ್ಸ್ಟ್ ಬಂದು ಸಿಯಾಜ್ ಆಲ್ಫಾ ಫುಲ್ ಟಾಪ್ ಎಂಡ್ ಪೆಟ್ರೋಲ್ ಆಲ್ಫಾ ಹೈಬ್ರಿಡ್ ಫುಲ್ ಟಾಪ್ ಎಂಡ್ ವೆಹಿಕಲ್ ಮ್ಯಾನ್ಯುವಲ್ 50,000 ಓಡಿದೆ. ಗಾಡಿ ಇದು 8,25,000ಕ್ಕೆ ಫೈನಲ್ ಆಗುತ್ತೆ. ಟಾಪ್ ಎಂಡ್ ಸರ್ ಇದು? ಹೌದು, 16 ಲಕ್ಷ ಹೊಸ ಗಾಡಿ ಇತ್ತು. ನಿಮ್ಗೆ ಎಲ್ಲಾ GST ಎಲ್ಲ ಕಳೆದ್ರು 15 ಲಕ್ಷ ಹೊಸ ಗಾಡಿ ಆಗುತ್ತೆ. ಬರೀ 8,25,000ಕ್ಕೆ ಫೈನಲ್ ಆಗುತ್ತೆ. ಟಾಪ್ ಅಂಡ್ 20 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಸರ್, ನೆಕ್ಸ್ಟ್ ಟೊಯೋಟೋ ಗ್ಲಾನ್ಸಾ ವಿ ವರ್ಷನ್ ಫುಲ್ ಟಾಪ್ ಎಂಡ್ ಸಿಂಗಲ್ ಓನರ್ ವೆಹಿಕಲ್. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ. ಗಾಡಿನಲ್ಲಿ ಒಳ್ಳೆ ಸೀಟ್ ಕವರ್ಸ್, ತುಂಬಾನೇ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಆಡ್ ಮಾಡಿದ್ದಾರೆ ಕಸ್ಟಮರ್. 1 lakh ತನಕ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ. ಫುಲ್ ಟಾಪ್ ಎಂಡ್ ಇರೋದ್ರಿಂದ 360 ಡಿಗ್ರಿ ಕ್ಯಾಮ್ರಾ ಆಯ್ತು, ಟಚ್ ಸ್ಕ್ರೀನ್ ಸಿಸ್ಟಮ್, ನ್ಯಾವಿಗೇಷನ್ ಸಿಸ್ಟಮ್, ಕ್ರೂಸ್ ಕಂಟ್ರೋಲ್ ಪ್ರತಿಯೊಂದು ಎಲ್ಲ ಫೀಚರ್ಸ್ ಬರುತ್ತೆ. 23 ಮಾಡಲ್ ಗಾಡಿ ಇದು.
9,45,000 ನಮ್ ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ 8,80,000 ಆಗುತ್ತೆ. ಹೊಸ ಗಾಡಿ ತಗೊಂಡವ್ರಿಗೆ ಆಲ್ಮೋಸ್ಟ್ ಒಂದು 3-4 ಲಕ್ಷ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಆಗುತ್ತೆ. ಡೈರೆಕ್ಟ್ ಆಗಿ ಬನ್ನಿ, ವಿಸಿಟ್ ಮಾಡಿ. ಸಿಂಗಲ್ ಓನರ್ ಟೊಯೋಟಾ ಗ್ಲಾನ್ಸಾ, ರೆನಾಲ್ಡ್ ಡೆಸ್ಟರ್ 2016 ಮಾಡಲ್, ಸಿಂಗಲ್ ಓನರ್, ಫುಲ್ ಟಾಪ್ ಅಂಡ್ ವೆಹಿಕಲ್, RXZ. ಓಕೆ, ಡೀಸೆಲ್ ಅಲ್ಲಿ ಫುಲ್ ಟಾಪ್ ಅಂಡ್ ಯಾರೆಲ್ಲ ನೋಡ್ತಾ ಇದಾರೋ, ಇದು ಲೇಟೆಸ್ಟ್ ನ್ಯೂ ಶೇಪ್ ಆಗಿದೆ. 20+ ಮೈಲೇಜ್ ಬರುತ್ತೆ. ಫುಲ್ ಟಾಪ್ ಅಂಡ್ ಡೀಸೆಲ್ ವೆಹಿಕಲ್. ಈ ಗಾಡಿನಲ್ಲಿ ಎಲ್ಲಾ ತರ ಫ್ಯೂಚರ್ಸ್ ಬರುತ್ತೆ. ಒಳ್ಳೆ ಮೈಲೇಜ್ ಬರುತ್ತೆ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. 80,000 ಗಾಡಿ ಓಡಿದೆ. ಯಾವುದೇ ತರ ಆಕ್ಸಿಡೆಂಟ್ ಇನ್ನೊಂದು ಮತ್ತೊಂದು ಯಾವ್ದು ಇಲ್ಲ. ರೆಕಾರ್ಡ್ಸ್ ಕೂಡ ಕೊಡ್ತೀವಿ. ಗಾಡಿ 6,35,000 ನಮ್ ಕೋಟಿಂಗ್ ಇರೋದು. 6 ಲಕ್ಷಕ್ಕೆ 2016 ಮಾಡಲ್ RXZ 110 PS ರೆನಾಲ್ಡ್ ಡೆಸ್ಟರ್ ಫೈನಲ್ ಮಾಡಿ ಕೊಡೋಣ. ಸರ್ ಹೇಳಿ. ನೀವು ಡೀಸೆಲ್ ಅಲ್ಲಿ ಆಟೋಮೆಟಿಕ್ ವೆಹಿಕಲ್ ಯಾರೆಲ್ಲ ನೋಡ್ತಿರೋ, SUV 300, SUV 300 2020 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ಆಟೋಮೆಟಿಕ್. ಇದು ಗಾಡಿ ಬಂದು 12 ಏರ್ ಬ್ಯಾಗ್ ಬರುತ್ತೆ. W8 ಆಪ್ಷನಲ್, ಸನ್ ರೂಫ್ ಕೂಡ ಬರುತ್ತೆ ನಿಮ್ಗೆ. 12 ಏರ್ ಬ್ಯಾಗ್, ಸನ್ ರೂಫ್, ಲೆದರ್ ಸೀಟಿಂಗ್ಸ್, ನ್ಯಾವಿಗೇಷನ್ ಸಿಸ್ಟಮ್, ಕ್ರೂಸ್ ಕಂಟ್ರೋಲ್ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಡೈಮಂಡ್ ಕಟ್ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಇದು ಹೊಸ ಗಾಡಿ 16.25 ಲಕ್ಷ ಹೊಸ ಗಾಡಿ ಇದ್ದಿದ್ದು. ನೀವು ಇವತ್ತು ತಗೊಂತೀನಿ ಅಂತ ಹೋದ್ರು 16 ಲಕ್ಷ ಮೇಲೆ ಇದೆ ಆಫ್ಟರ್ GST ಈ ಗಾಡಿ. ಡೀಸೆಲ್ ಆಟೋಮೆಟಿಕ್ ಇರೋದ್ರಿಂದ ಜಸ್ಟ್ ನಿಮ್ಗೆ 10 ಲಕ್ಷಕ್ಕೆ ಫೈನಲ್ ಆಗುತ್ತೆ. 2020 ಮಾಡಲ್, ಸಿಂಗಲ್ ಓನರು, ಬರೀ 60,000 ಹೊಡೆಯುವಂತ XUV 300 W8 ಆಪ್ಷನಲ್, ಫುಲ್ ಟಾಪ್ ಅಂಡ್ ವೆಹಿಕಲ್. ಸರ್ ಹೇಳಿ. ಫೋರ್ಡ್ ಇಕೋ ಸ್ಪೋರ್ಟ್ಸ್ ಗಾಡಿ ಬಂದು ಬ್ಲಾಕ್ ಕಲರ್ ಗಾಡಿ ಆಗಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಗಾಡಿ ಬಂದು ಟೈಟಾನಿಯಂ, ಫುಲ್ ಟಾಪ್ ಅಂಡ್ ವೆಹಿಕಲ್. ಡಾಕ್ಟರ್ ಯೂಸ್ ಮಾಡಿರೋ ಗಾಡಿ. ಒಳ್ಳೆ ಕಸ್ಟಮರ್ ಒಳ್ಳೆ ಲೆದರ್ ಸೀಟಿಂಗ್ಸ್ ಮಾಡಿಸಿದ್ದಾರೆ. ಮತ್ತೆ ಬಂದು ವಿಲ್ ಮೇಂಟೈನ್ ಮಾಡಿದ್ದಾರೆ. ಒರಿಜಿನಲ್ ಪೇಂಟರ್ ಇರೋದ್ರಿಂದ ಗಾಡಿ ವೆರಿ ಬ್ಯೂಟಿಫುಲ್ ಆಗಿದೆ. ಬ್ಲಾಕ್ ಕಲರ್, ಸಿಂಗಲ್ ಓನರ್. ಮತ್ತೆ ಇನ್ನೊಂದು ಇದ್ರ ಸ್ಪೆಷಲ್ ಹೆಂಗ್ ಗೊತ್ತಾ, ಇದು ಪೆಟ್ರೋಲ್ ವೆಹಿಕಲ್. ಬರೀ 70,000 ಓಡಿದೆ. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಲೋ ಮೇಂಟೆನೆನ್ಸ್ ವೆಹಿಕಲ್. ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಜಸ್ಟ್ 4.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಸರ್ ನೆಕ್ಸ್ಟ್ ಫೋರ್ಡ್ ಫಿಗೋ ಲೇಟೆಸ್ಟ್ 2016 ಮಾಡಲ್, ಡೀಸೆಲ್ ಮ್ಯಾನ್ಯುವಲ್. ಮ್ಯಾಕ್ಸಿಮಮ್ ಲೋನ್ ಬರುತ್ತೆ. ಇದರಲ್ಲಿ ಡೈಮಂಡ್ ಕಟ್ ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS ಎಲ್ಲ ಫ್ಯೂಚರ್ಸ್ ಬಂದ್ಬಿಡುತ್ತೆ. ಟಾಪ್ ಅಂಡ್ ಟೈಟಾನಿಯಂ ವೆಹಿಕಲ್ ಆಗಿದೆ. ರೆಡ್ ಕಲರ್. ನಿಮ್ಗೆ 20+ ಮೈಲೇಜ್ ಕೂಡ ಬರುತ್ತೆ. 4,35,000 ನಮ್ ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ 4,10,000ಕ್ಕೆ ಫೈನಲ್ ಆಗುತ್ತೆ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ನೆಕ್ಸ್ಟ್ ಮಾರುತಿ ಸುಜುಕಿ ಸ್ವಿಫ್ಟ್. ಇವಾಗ ಮಾರ್ಕೆಟ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿರೋ ಡಿಮ್ಯಾಂಡೆಡ್ ಲೋ ಮೇಂಟೆನೆನ್ಸ್ ಮಾರುತಿ ಸುಜುಕಿ ವೆಹಿಕಲ್ ಆಗಿದೆ. 2018 ಮಾಡಲ್, ಸಿಂಗಲ್ ಓನರ್, ಬರೀ 35,000 ಓಡಿದೆ. ಬರೀ 35,000 ಓಡಿದೆ. ಕಸ್ಟಮರ್ ತುಂಬಾನೇ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಆಡ್ ಮಾಡಿದ್ದಾರೆ. ಒಳ್ಳೆ ಸೀಟಿಂಗ್ಸ್ ಆಯ್ತು, ಡೋರ್ ವೈಸರ್, ಡೋರ್ ಗಾರ್ಡ್ಸ್, ಮತ್ತೆ ಎಲ್ಲಾ ಫೀಚರ್ಸ್. ನಿಮ್ಗೆ ಏನೇನು ಬೇಸಿಕಲ್ ಫೀಚರ್ಸ್ ಬೇಕೋ ಎಲ್ಲ ಅಡಿಷನಲ್ ಆಗಿ ಆಡ್ ಮಾಡಿದ್ದಾರೆ. ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ. ಗಾಡಿ ಬಂದು ಸಿಂಗಲ್ ಓನರ್, ಬರೀ 35,000 ಓಡಿದೆ. 6,15,000ಕ್ಕೆ ಫೈನಲ್ ಆಗುತ್ತೆ. ಸರ್ ನೆಕ್ಸ್ಟ್ ಟಾಟಾ ನೆಕ್ಸಾನ್ ಗ್ರೇ ಕಲರ್ 20 ಮಾಡಲ್, ಲೇಟೆಸ್ಟ್ ಶೇಪ್ ಇದು. ಇದು ನಿಮ್ಗೆ XZ+ ಟಾಪ್ ಅಂಡ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್ ಆಗಿದೆ. ಇದ್ರಲ್ಲಿ ನಿಮ್ಗೆ ಡೈಮಂಡ್ ಕಟ್ ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS, ನ್ಯಾವಿಗೇಷನ್ ಸಿಸ್ಟಮ್ ಎಲ್ಲ ಬಂದ್ಬಿಡುತ್ತೆ. ಒಳ್ಳೆ ಸೀಟ್ ಕವರ್ಸ್ ಕೂಡ ಬರುತ್ತೆ. ನಿಮ್ಗೆ ಆಲ್ಮೋಸ್ಟ್ ಹೊಸ ಗಾಡಿ ನೋಡಕ್ 12.5-13 ಲಕ್ಷ ಹೊಸ ಗಾಡಿ ಇದು. ಜಸ್ಟ್ 7,75,000ಕ್ಕೆ ಫೈನಲ್ ಆಗುತ್ತೆ. 7,75,000 ಫೈನಲ್ ಆಗುತ್ತೆ. ಸರ್ ನೆಕ್ಸ್ಟ್ ಇದು ಕೂಡ ಟಾಟಾ ನೆಕ್ಸಾನ್ XZ+, ಫುಲ್ ಟಾಪ್ ಅಂಡ್ ವೆಹಿಕಲ್, 2020 ಮಾಡಲ್. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಗ್ರೇ ಕಲರ್ ಬೇಡ, ರೆಡ್ ಕಲರ್ ನೋಡ್ತೀವಿ ಅನ್ನೋರ್ಗೆ ಇದು ಕೂಡ 7,75,000 ಫೈನಲ್ ಆಗುತ್ತೆ. ಸಿಂಗಲ್ ಓನರ್, 2020 ಮಾಡಲ್. ಸರ್ ನೆಕ್ಸ್ಟ್ ಮಾರುತಿ ಸುಜುಕಿ ವ್ಯಾಗನರ್ 2022 ಮಾಡಲ್, ಬರೀ 40,000 ಓಡಿದೆ. ಸಿಂಗಲ್ ಓನರ್, ಪೆಟ್ರೋಲ್ ಮತ್ತೆ CNG ಕೂಡ ಇದ್ರಲ್ಲಿದೆ. ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಹೊಸ ಗಾಡಿ ನೋಡ್ತೀನಿ ಅನ್ನೋರ್ಗೆ 8.5 ಲಕ್ಷ ಹೊಸ ಗಾಡಿ ಇದೆ. ಅಡಿಷನಲ್ ಆಗಿ 50,000 ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ ಕಸ್ಟಮರ್ ಮಾಡಿದ್ದಾರೆ. ಈ ಗಾಡಿನ 6,35,000ಕ್ಕೆ ಫೈನಲ್ ಮಾಡಿ ಕೊಡೋಣ.
ನಮ್ಮಲ್ಲಿ ಎನಿ ಟೈಮು ಟಾಟಾ ನೆಕ್ಸಾನ್ 4-5 ಗಾಡಿ ಇದ್ದೇ ಇರುತ್ತೆ. ಓಕೆ ಒಂದು ಗ್ರೇ ಕಲರ್ ನೋಡಿದ್ರಿ, ಒಂದು ರೆಡ್ ಕಲರ್ ನೋಡಿದ್ರಿ, ವೈಟ್ ಕಲರ್ ಕೂಡ ಇದೆ. 2021 ಮಾಡಲು ಗಾಡಿ ಬಂದು ಲೇಟೆಸ್ಟ್ ಶೇಪು, ಸಿಂಗಲ್ ಓನರು, ಏರ್ ಬ್ಯಾಗ್, ABS, ಸನ್ ರೂಫ್ ಕೂಡ ಬರುತ್ತೆ ಗಾಡಿನಲ್ಲಿ, ಡೈಮಂಡ್ ಕಟ್ ಮ್ಯಾಗ್ವಿಲ್ ಬರುತ್ತೆ, ಎಲ್ಲ ಫೀಚರ್ಸು ಬರುತ್ತೆ. ಇದು ಗಾಡಿ ಬಂದು 9,40,000 ನಮ್ ಕೋಟಿಂಗ್ ಇರೋದು. ಫೈನಲ್ ಟು ಫೈನಲ್ 8,75,000 ಫೈನಲ್ ಆಗುತ್ತೆ. ಒಂದು ಲೋ ಬಜೆಟ್ ಅಲ್ಲಿ ಸನ್ ರೂಫ್ ಇರುವಂತ 4x4 ಗಾಡಿ ನೋಡ್ತಾ ಇರೋರಿಗೆ ಒಳ್ಳೆ ಲಕ್ಸುರಿಯಸ್ ವೆಹಿಕಲ್ ಹೋಂಡಾ CRV ಓಕೆ 2008 ಮಾಡೆಲ್ ಗಾಡಿ ಆಗಿದೆ. ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇದೆ. ಜಸ್ಟ್ 4,25,000 ಆನೆ ಅಂತ ಇರೋ ನಿಮ್ಗೆ SUV ವೆಹಿಕಲ್ ಕೊಟ್ಬಿಡೋಣ. ಓಕೆ ರೆನಾಲ್ಡ್ ಡೆಸ್ಟರ್ ಅಲ್ಲಿ ಡೀಸೆಲ್ ವೆಹಿಕಲ್, ಅದರಲ್ಲೂ ಆಟೋಮೆಟಿಕ್ ವೆಹಿಕಲ್ ಯಾರು ನೋಡ್ತಾ ಇದೀರೋ, ಡೀಸೆಲ್ ಆಟೋಮೆಟಿಕ್ ಸಿಂಗಲ್ ಓನರ್ 2018 ಮಾಡೆಲ್, ಓಕೆ ಫುಲ್ ಟಾಪ್ ಅಂಡ್ ವೆಹಿಕಲ್ ಆಗಿದೆ. ಗಾಡಿ ಓಡಿರೋದೇ ಬರೀ 60,000. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಚಾಕ್ಲೇಟ್ ಬ್ರೌನ್ ಕಲರ್, ಫುಲ್ ಟಾಪ್ ಅಂಡ್ ಡೀಸೆಲ್ ಆಟೋಮೆಟಿಕ್ ಇರೋದ್ರಿಂದ ಫುಲ್ ಡಿಮ್ಯಾಂಡೆಡ್ ಇರುವಂತ ವೆಹಿಕಲ್, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಕಸ್ಟಮರ್ ರೀಸೆಂಟ್ ಆಗಿ ಸರ್ವಿಸ್ ಮಾಡಿದ್ದಾರೆ, ಎಲ್ಲಾನು ಫ್ರೆಶ್ ಹೊಸ ಟೈರ್ ಕೂಡ ಹಾಕಿದ್ದಾರೆ. ಇದು ಗಾಡಿ ನಮ್ದು 8,25,000 ಕೋಟಿಂಗ್ ಇರೋದು. ಇವಾಗ GST ಅದು ಇದು ಎಲ್ಲ ಕಳೆದು ಈ ಹೊಸ ಗಾಡಿಗಳ ಬೆಲೆ ಏನ್ ಕಮ್ಮಿ ಆಗಿದ್ರು ನಾವು ಕೊಡ್ತಾ ಇರೋ ಬೆಲೆ ಅದಕ್ಕಿಂತ ಕಮ್ಮಿ ಇರುತ್ತೆ. ಈ ಗಾಡಿ ಜಸ್ಟ್ 7,65,000 ಫೈನಲ್ ಮಾಡಿ ಕೊಡೋಣ. ಹೇಳಿ SUV 500 2017 ಮಾಡಲು ಪುಷ್ ಬಟನ್ ಸ್ಟಾರ್ಟ್ 6 ಏರ್ ಬ್ಯಾಗ್ ಇರುವಂತ ಟಾಪ್ ಅಂಡ್ ಲೇಟೆಸ್ಟ್ ನ್ಯೂ ಶೇಪ್ ಅಡಿಷನ್ ಗಾಡಿ. ಓಕೆ ಗಾಡಿ ಓಡಿರೋದು ಬರೀ 80,000. ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ನೋಡಿ ಒಳಗಡೆ ಸೀಟ್ ನೋಡಿದ್ರೆ ಹೇಳ್ಬೋದು ಗಾಡಿ ಯಾವ ತರ ಮೇಂಟೈನ್ ಮಾಡಿದ್ದಾರೆ ಅಂತ. ವೆರಿ ವಿಲ್ ಮೇಂಟೈನ್ ಆಗಿರುವಂತ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಅಂತ. ಬರೀ 80,000 ಓಡಿರುವಂತ ಗಾಡಿ. 6 ಏರ್ ಬ್ಯಾಗು, ಬಟನ್ ಸ್ಟಾರ್ಟು, ಈ ಮ್ಯಾಗ್ ವೀಲು ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಸಿಲ್ವರ್ ಕಲರ್ ಗಾಡಿ, ನಿಮ್ಗೆ ಆಲ್ಮೋಸ್ಟ್ 15 ಕಿಲೋಮೀಟರ್ ತನಕ ಮೈಲೇಜ್ ಬರುತ್ತೆ. ಇದು ಗಾಡಿ ನಿಮ್ಗೆ 9,85,000 ಫೈನಲ್ ಆಗುತ್ತೆ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. 17 ಮಾಡೆಲ್ ಜಸ್ಟ್ 80,000 ಓಡಿರೋಂತ SUV 500 ಕೊಟ್ಬಿಡೋಣ. ಹೇಳಿ ಕ್ರೆಟಾದಲ್ಲಿ ಡೀಸೆಲ್ ನೋಡ್ತಾ ಇದ್ದೀರಾ, ಡೀಸೆಲ್ ಇದೆ. ಪೆಟ್ರೋಲ್ ನೋಡ್ತಾ ಇದ್ದೀರಾ, ಪೆಟ್ರೋಲ್ ಇದೆ. ಪೆಟ್ರೋಲ್ ಡೀಸೆಲ್ ಎರಡೂ ಇದೆ. ಎರಡೂ ಗಾಡಿ ಇದೆ. ಓಕೆ 2016 ಮಾಡೆಲ್ ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಗಾಡಿ ಬಂದ್ಬಿಟ್ಟಿದ್ದು ಜಸ್ಟ್ 7,90,000 ಫೈನಲ್ ಆಗುತ್ತೆ. ಸರ್ ಟಾಪ್ ಎಂಡ್ ಸರ್ ಇದು? ಇದು ಮಿಡಲ್ ವರ್ಷನ್. ಓಕೆ ಗಾಡಿ ಬಂದು 20+ ಮೈಲೇಜ್ ಬರುತ್ತೆ. ಸಿಂಗಲ್ ಓನರ್ ವೆಹಿಕಲ್, ವೈಟ್ ಕಲರ್. ಕ್ರೆಟಾ ನೋಡ್ತಾ ಇರೋರಿಗೆ ಬರೀ 7,90,000 ಫೈನಲ್ ಆಗುತ್ತೆ. ಡೀಸೆಲ್ ಬೇಡ ನಮ್ಗೆ ಕ್ರೆಟಾದಲ್ಲಿ, ಪೆಟ್ರೋಲ್ ನೋಡ್ತೀನಿ ಅನ್ನೋರ್ಗೆ ಇದು ಕೂಡ 2016 ಮಾಡಲು. ಗಾಡಿ ಡೈಮಂಡ್ ಕಟ್ ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ರೆಡ್ ಕಲರ್ ಗಾಡಿ ಆಗಿದೆ. ಲೋ ಮೇಂಟೆನೆನ್ಸ್ ಇರುವಂತ ಪೆಟ್ರೋಲ್ ವೆಹಿಕಲ್ ಇದು. ಇದು 7,25,000 ಫೈನಲ್ ಆಗುತ್ತೆ. ಸೇಮ್ ಮಾಡಲ್ ಗಾಡಿ, ಮ್ಯಾಕ್ಸಿಮಮ್ ಪೂರ್ತಿ ಲೋನ್ ಕೂಡ ಆಗುತ್ತೆ ಒಳ್ಳೆ ಪ್ರೊಫೈಲ್ ಇದ್ರೆ. ಪೆಟ್ರೋಲ್ ಬೇಕಾ ಪೆಟ್ರೋಲ್ ತಗೊಳ್ಳಿ, ಡೀಸೆಲ್ ಬೇಕಾ ಡೀಸೆಲ್ ತಗೊಳ್ಳಿ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇದೆಯೋ ಡೈರೆಕ್ಟ್ ಆಗಿ ಬನ್ನಿ, ವಿಸಿಟ್ ಮಾಡಿ. ಸ್ಕೋಡಾ ಲಾರಾ ಓಕೆ ಡೀಸೆಲ್ ಅಲ್ಲಿ ಒಳ್ಳೆ ಮೈಲೇಜ್ ಇರೋಂತ ಸೆಡಾನ್ ಗಾಡಿ ನೋಡ್ತಾ ಇರೋರಿಗೆ ಫ್ಯಾನ್ಸಿ ನಂಬರ್ ಕೂಡ ತೋರಿಸ್ಬಿಡಿ. ಫ್ಯಾನ್ಸಿ ನಂಬರ್ ಇರುವಂತ ಸಿಂಗಲ್ ಓನರ್, ಫುಲ್ ಟಾಪ್ ಅಂಡ್ ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇರುವಂತ 13 ಮಾಡೆಲ್ ಸ್ಕೋಡಾ ಲಾರಾ ಡೀಸೆಲ್ ಓಕೆ ಜಸ್ಟ್ 4,60,000 ಫೈನಲ್ ಆಗುತ್ತೆ. ಸರ್ ಹೇಳಿ i20 2016 ಮಾಡಲು ಎಲೈಟ್ i20 ಸ್ಪೋರ್ಟ್ಸ್. ಓಕೆ ಗಾಡಿಲಿ ಡಬಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. 4 ಪವರ್ ವಿಂಡೋ, AC ಪವರ್ ಸ್ಟೇರಿಂಗು, ಸೆಂಟ್ರಲ್ ಲಾಕಿಂಗ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಎಲೈಟ್ i20 ನೋಡ್ತಾ ಇರೋರಿಗೆ ಚಾನ್ಸ್ ರೇಟ್ ಅಲ್ಲಿ 16 ಮಾಡೆಲ್ ಬರೀ 4,90,000 ಕೊಟ್ಬಿಡೋಣ. ಸರ್ ಹೇಳಿ ಮಾರುತಿ ಸುಜುಕಿ XL6 ನೋಡ್ತಾ ಇರೋರಿಗೆ ನಮ್ಮಲ್ಲಿ ಇನ್ನೊಂದು ಸಿಲ್ವರ್ ಕಲರ್ 23 ಮಾಡೆಲ್ ಲೇಟೆಸ್ಟ್ ಮಾಡೆಲ್ ಕೂಡ ಇದೆ. ಇದು ಗಾಡಿ ನಮ್ದು 11,75,000 ಫೈನಲ್ ಮಾಡಿ ಕೊಡ್ತೀವಿ. ಸರ್ ಮೊದಲು ಸರ್ ಪ್ರೈಸ್ ಸರ್ ಇದು 2023 ಮಾಡಲು ಲೇಟೆಸ್ಟ್ ನ್ಯೂ ಡೈಮಂಡ್ ಕಟ್ ಮ್ಯಾಗ್ವಿಲ್ ಕೂಡ ಬರುತ್ತೆ. 23 ಮಾಡಲ್ ಅಲ್ಲಿ ಚೇಂಜ್ ಆಗಿದೆ ಪ್ಲೇ ಸ್ಲಿಪ್. ಬರೀ 11,75,000 23 ಮಾಡಲ್ XL6 ಸಿಂಗಲ್ ಓನರ್ ಗಾಡಿ ಕೊಡೋಣ. 2010 ಮಾಡಲ್ ಒಂದು ಕ್ಯೂಟ್ ಫ್ಯಾಮಿಲಿಗೆ ಒಂದು ಸ್ಮಾಲ್ ಬಜೆಟ್ ಅಲ್ಲಿ ವೆರಿ ಬ್ಯೂಟಿಫುಲ್ ಆಗಿರುವಂತ i10. ಓಕೆ ಒಳ್ಳೆ ಸೀಟ್ ಕವರ್ಸ್ ಹಾಕಿದ್ದಾರೆ. ಗಾಡಿ ರೆಡ್ ಕಲರ್, ಜರ್ಮನ್ ರೆಡ್, ಫ್ರೆಶ್ ಆಗಿ FC ಆಗಿದೆ, ಇನ್ಸೂರೆನ್ಸ್ ಇದೆ, ಎಲ್ಲ ಫ್ಯೂಚರ್ಸ್ ಇದೆ. ಒಳ್ಳೆ ಸಿಸ್ಟಮು, 4 ಪವರ್ ವಿಂಡೋ, AC ಪವರ್ ಸ್ಟೀರಿಂಗ್ ಎಲ್ಲ ಬರುವಂತ ಗಾಡಿ. ಲೋ ಮೇಂಟೆನೆನ್ಸ್ ವೆಹಿಕಲ್ ಜಸ್ಟ್ 7,50,000 ಫೈನಲ್ ಆಗುತ್ತೆ. ಇನ್ನೂ ಲೋ ಬಜೆಟ್ ಅಲ್ಲಿ ನೋಡ್ತಾ ಇರಿ ಅನ್ನೋರ್ಗೆ ಬರೀ 2 ಲಕ್ಷಕ್ಕಾಗುತ್ತೆ. 2008 ಮಾಡಲ್ಲು i10
ಒಂದು ಸ್ಮಾಲ್ ಬಜೆಟ್ ಅಲ್ಲಿ ಒಳ್ಳೆ ಗಾಡಿ ಬೇಕು ಅನ್ನೋರು ಈ ಗಾಡಿ ಆರಾಮಾಗಿ ತಗೋಬಹುದು. ಮಾರುತಿ ಸುಜುಕಿ ವ್ಯಾಗನರ್ ಬರೀ 44,000 ಓಡಿದೆ. ಪೆಟ್ರೋಲ್ ಮತ್ತೆ LPG ಕಂಪ್ನಿ ಫಿಟೆಡ್ ಆಗಿದೆ. ಯಾರೆಲ್ಲ ಒಂದು LPG ಪೆಟ್ರೋಲ್ ಗಾಡಿ ನೋಡ್ತಾ ಇದ್ದೀರೋ ಬರೀ 40,000 ಓಡಿದೆ. 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 3 ಲಕ್ಷಕ್ಕೆ ಫೈನಲ್ ಆಗುತ್ತೆ. 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಸರ್ ಹೇಳಿ. ಈಗ ಆಲ್ಮೋಸ್ಟ್ ತೋರಿಸಿರೋವೆಲ್ಲ ಕಡಿಮೆ ಬಜೆಟ್ ನವೆ ಸ್ಮಾಲ್ ವೆಹಿಕಲ್ಸ್. ಒಂದು ಲೋ ಬಜೆಟ್ ಅಲ್ಲಿ ನೋಡ್ತಾ ಇರೋರಿಗೆ ಇದು ಕೂಡ ಇದೆ. ಹುಂಡೈ ಇಯಾನ್ 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್. ಇದು ಗಾಡಿ ಬಂದ್ಬಿಟ್ಟು 2,50,000ಕ್ಕೆ ಫೈನಲ್ ಆಗುತ್ತೆ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಒಂದು ಸ್ಮಾಲ್ ಬಜೆಟ್ ಅಲ್ಲಿ ಒಳ್ಳೆ ಮೈಲೇಜ್ ಬರುವಂತ ಲೋ ಮೇಂಟೆನೆನ್ಸ್ ವೆಹಿಕಲ್ ಬೇಕಂದ್ರೆ ಈ ಗಾಡಿನ ಬಂದು ಆರಾಮಾಗಿ ತಗೋಬಹುದು. ಸರ್ ಹೇಳಿ. ಒಂದು ಆಟೋಮೆಟಿಕ್ ಅಲ್ಲಿ ಸ್ಮಾಲ್ ವೆಹಿಕಲ್ ನೋಡ್ತಾ ಇರೋರಿಗೆ 2017 ಮಾಡಲ್ ಸಿಂಗಲ್ ಓನರ್ ಬರೀ 60,000 ಹೊಡೆಯುವಂತ 1 ಲೀಟರ್ RXT ಕ್ವಿಡ್ ಟಾಪ್ ಎಂಡ್ ವೆಹಿಕಲ್. ಓಕೆ. ಒಳ್ಳೆ ಮೈಲೇಜ್ ಬರುತ್ತೆ. ಆಟೋಮೆಟಿಕ್ ವೆರಿ ಕಂಫರ್ಟೇಬಲ್ ಆಗಿರುತ್ತೆ. ಇಂಟ್ರೆಸ್ಟ್ ಆಗಿರೋರು ಬನ್ನಿ. ಬರೀ 3,35,000ಕ್ಕೆ ಫೈನಲ್ ಆಗುತ್ತೆ. ಸರ್ ಹೇಳಿ. ಟಾಟಾ ಟಿಯಾಗೋ 2017 ಮಾಡಲ್ ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್ ಬರೀ 4,35,000ಕ್ಕೆ ಫೈನಲ್ ಮಾಡಿ ಕೊಡೋಣ. ಲೋ ಬಜೆಟ್ ಅಲ್ಲಿ ನೋಡ್ತಾ ಇರೋರಿಗೆ ಪೆಟ್ರೋಲ್ ವೆಹಿಕಲ್ ಫೋರ್ಡ್ ಫಿಯೆಸ್ಟಾ ಬರೀ 1,80,000ಕ್ಕೆ ಫೈನಲ್ ಆಗುತ್ತೆ. 1,80,000ಕ್ಕೆ. ಹೌದು. ಹೋಂಡಾ ಸಿಟಿ 2018 ಮಾಡಲು VMT ಬಟನ್ ಸ್ಟಾರ್ಟ್ ವೆಹಿಕಲ್, ಗ್ರೇ ಕಲರ್ ಟಾಪ್ ಎಂಡ್ ವೆಹಿಕಲ್ ಬರೀ 50,000 ಓಡಿದೆ. ಗಾಡಿ ಬಂದು ತುಂಬಾನೇ ಕಂಫರ್ಟೇಬಲ್ ಆಗಿರುತ್ತೆ. ವೆರಿ ಬ್ಯೂಟಿಫುಲ್ ವೆಹಿಕಲ್. 18 ಮಾಡಲ್ ಬರೀ 7,45,000ಕ್ಕೆ ಫೈನಲ್ ಮಾಡಿ ಕೊಡ್ತೀನಿ. ಮ್ಯಾಕ್ಸಿಮಮ್ ಒಳ್ಳೆ ಪ್ರೊಫೈಲ್ ಇದ್ರೆ 100% ಲೋನ್ ಕೂಡ ಆಗುತ್ತೆ. ಮಾರುತಿ ಸುಜುಕಿ ಎರ್ಟಿಗಾ 22 ಮಾಡಲ್ ಇನ್ನೊಂದು ಗಾಡಿ ಇದೆ. ಗಾಡಿ ಬಂದು ಪೆಟ್ರೋಲ್ ಹೈಬ್ರಿಡ್ ಸಿಲ್ವರ್ ಕಲರ್ ಬರೀ 25,000 ಓಡಿದೆ. ಇದು ಗಾಡಿ 9,60,000ಕ್ಕೆ ಫೈನಲ್ ಆಗುತ್ತೆ. ಸರ್ ನೆಕ್ಸ್ಟ್ ಮಾರುತಿ ಸುಜುಕಿ ಸ್ವಿಫ್ಟ್ ವೈಟ್ ಕಲರ್ ಪೆಟ್ರೋಲ್ ಗಾಡಿ 2017 ಮಾಡಲ್ 43,000 ಓಡಿದೆ. ಗಾಡಿ ಬಂದು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಸಿಂಗಲ್ ಓನರ್ ವೆಹಿಕಲ್. 5,35,000 ನಮ್ ಕೋಟಿಂಗ್ ಇರೋದು. 4,95,000ಕ್ಕೆ ಫೈನಲ್ ಆಗುತ್ತೆ. ಒಂದು ಟೊಯೋಟೋ ಇನೋವಾ ಕ್ರಿಸ್ಟಾ ಡೀಸೆಲ್ ಆಟೋಮೆಟಿಕಲ್ ಯಾರೆಲ್ಲ ನೋಡ್ತಾ ಇದ್ರೋ ಝೆಡ್ ವರ್ಷನ್. ಇದು ಫುಲ್ ಲೇಟೆಸ್ಟ್. ಇವಾಗ ನ್ಯೂ ಶೇಪ್ ಏನ್ ಬರ್ತಿದ್ಯೋ 25 ನಲ್ಲಿ ಬರ್ತಾ ಇರೋ ಶೇಪ್ ಇದು. ಲೇಟೆಸ್ಟ್ ಶೇಪ್ ಮಾಡಿದಾರೆ ಕಸ್ಟಮರ್. ಒಂದ್ 2 ಲಕ್ಷ ಖರ್ಚು ಮಾಡಿ. ಗಾಡಿ ಬಂದು 2018 ಮಾಡಲ್ ಸಿಂಗಲ್ ಓನರ್ ಝೆಡ್ ವರ್ಷನ್. ಗಾಡಿ ಬಂದು ಫುಲ್ ಟಾಪ್ ಎಂಡ್ ವೆಹಿಕಲ್. ಇದು ಡೀಸೆಲ್ ಆಟೋಮೆಟಿಕ್ ಎಲ್ಲ ಫ್ಯೂಚರ್ಸ್ ಬರುವಂತ ಫುಲ್ ಟಾಪ್ ಎಂಡ್ ವೆಹಿಕಲ್ ಸಿಂಗಲ್ ಓನರ್ ಗಾಡಿ. 20,500,000 ಲಕ್ಷ ನಮ್ ಕೋಟಿಂಗ್ ಇರೋದು. ನೀವು ವಿಡಿಯೋ ನೋಡ್ಕೊಂಡು ಯಾರೇ ಬಂದ್ರು 19,500,000 ಲಕ್ಷ ಫೈನಲ್ ಮಾಡಿ ಕೊಡೋಣ. 19,50,000ಗೆ ಫೈನಲ್ ಆಗುತ್ತೆ. ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಮಾರುತಿ ಸುಜುಕಿ ಬ್ರೀಜಾ ಬರೀ 1 ಇಯರ್ ಓಲ್ಡ್ ವೆಹಿಕಲ್. 2024 ಮಾಡಲ್ ZXi ಪ್ಲಸ್. ಹೊಸ ಗಾಡಿ. ಇದು ಬಂದು 15,80,000 ಇತ್ತು. ಇವಾಗ ಆಫ್ಟರ್ ಡಿಸ್ಕೌಂಟ್ 14,500,000 ಲಕ್ಷ ಇವಾಗ ಪ್ರೆಸೆಂಟ್ ಇದೆ ಹೊಸ ಗಾಡಿ. ಗಾಡಿ ಬಂದ್ಬಿಟ್ಟು ನಿಮ್ಗೆ ಫುಲ್ ಟಾಪ್ ಎಂಡ್ ಮತ್ತೆ 1 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ ಕಸ್ಟಮರ್ ಖರ್ಚು ಮಾಡಿದ್ದಾರೆ. ನಿಮ್ಗೆ ಸನ್ ರೂಫ್ ಕೂಡ ಬರುತ್ತೆ, ವೈರ್ಲೆಸ್ ಚಾರ್ಜರ್, ನ್ಯಾವಿಗೇಷನ್ ಸಿಸ್ಟಮ್, 360 ಡಿಗ್ರಿ ಕ್ಯಾಮ್ರಾ, ಎಲ್ಲ ಫೀಚರ್ಸ್ ಹೊಸ ಬ್ರೀಜಾದಲ್ಲಿ ಆಡ್ ಮಾಡಿದ್ದಾರೆ. ಗಾಡಿನಲ್ಲಿ ಫುಲ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ ಎಲ್ಲ ಮಾಡಿದ್ದಾರೆ. ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ 4 ರಿಂದ 5 ಲಕ್ಷ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ಈಗ 14,500,000 ಆಫ್ಟರ್ ಡಿಸ್ಕೌಂಟ್ GST ಇರೋದು ಇದು. ಪ್ಲಸ್ 1 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂದ್ರೆ 15,500,000 ಲಕ್ಷ. ಇನ್ನು ಹೊಸ ಗಾಡಿ ಇರೋದ್ರಿಂದ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕೂಡ ಎಲ್ಲ ಕನ್ಸಿಡರ್ ಮಾಡ್ಕೋಬಹುದು. ನೀವು ತಗೊಂಡ್ರು ಮಾಡಿಸ್ಲೇಬೇಕಾಗತ್ತೆ. ಅದರಿಂದ ಈ ಗಾಡಿನ ಬರೀ 11,500,000 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀನಿ. ಗಾಡಿ ಮ್ಯಾಕ್ಸಿಮಮ್ ಲೋನ್ ಕೂಡ ಆಗುತ್ತೆ. ಜೊತೆಗೆ ತಗೊಳೋರಿಗೆ ಬೆನಿಫಿಟ್ ಕೂಡ ಇದೆ. ಇವಾಗ GST ಕಮ್ಮಿ ಆಗಿದೆ ಅಂತ ಎಲ್ಲ ಕಮೆಂಟ್ಸ್ ಅಲ್ಲಿ ಹಾಕ್ತಾರಲ್ಲ, ನಾವು ಆಫ್ಟರ್ ಡಿಸ್ಕೌಂಟ್ GST ಮಾಡಿಬಿಟ್ಟೆ ಪ್ರೈಸ್ ಹೇಳ್ತಾ ಇರೋದು. ಸರ್ ಹೇಳಿ. ಜೀಪ್ ಕ್ಯಾಂಪಸ್ ಯಾರೆಲ್ಲ ನೋಡ್ತಾ ಇದೀರೋ ಬರೀ 55,000 ಓಡಿರುವಂತ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರುವಂತ ಫುಲ್ ಟಾಪ್ ಎಂಡ್ ವೆಹಿಕಲ್. ಗಾಡಿ ಡೀಸೆಲ್ ವೆಹಿಕಲ್ ಆಗಿದೆ, ಮ್ಯಾನ್ಯುವಲ್ ವೆಹಿಕಲ್ ಆಗಿದೆ. ರೆಡ್ ಕಲರ್ ಬ್ಯೂಟಿಫುಲ್ ಆಗಿರುವಂತ ಗಾಡಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಡಿಸ್ಪ್ಲೇ ಮೇಲೆ ನಂಬರ್ಗೆ ಫೋನ್ ಮಾಡಿ ಡೈರೆಕ್ಟ್ ಆಗಿ ಬನ್ನಿ, ವಿಸಿಟ್ ಮಾಡಿ. ಗಾಡಿ ಬಂದು ಜಸ್ಟ್ 11,50,000ಕ್ಕೆ ಫೈನಲ್ ಆಗುತ್ತೆ. ನಮ್ದು ಕೋಟಿಂಗ್ ಇರೋದು 12,500,000 ಲಕ್ಷ. 11,50,000ಕ್ಕೆ ಫೈನಲ್ ಆಗುತ್ತೆ. ಇಂಟ್ರೆಸ್ಟ್ ಇರೋ ಡೈರೆಕ್ಟ್ ಆಗಿ ಬನ್ನಿ. ಮ್ಯಾಕ್ಸಿಮಮ್ 80% ಲೋನ್ ಕೂಡ ಮಾಡಿ ಕೊಡ್ತೀವಿ.
ಗಾಡಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ, ವಿಲ್ ಮೇಂಟೆನೆನ್ಸ್ ಮತ್ತೆ ಎಲ್ಲ ಶೋರೂಮ್ ಹಿಸ್ಟ್ರಿ ಕೂಡ ಇದೆ.